ರೈತರ ಪರ ಧ್ವನಿ ಎತ್ತೋಕೆ ಲ್ಯಾಂಡ್ಲಾರ್ಡ್ ಸಿನಿಮಾ ಬಿಡುಗಡೆಗೆ ಸಜ್ಜಾಗಿರುವಂಥದ್ದು. ಅದರಲ್ಲೂ ಸಹ ಈ ಸಿನಿಮಾದಲ್ಲಿ ಮುಖ್ಯವಾಗಿ ಪ್ರಮುಖ ಪಾತ್ರದಲ್ಲಿ ಮಹಂತೇಶ್ ಅವರು ಅಭಿನಯಿಸಿದ್ದಾರೆ. ಈಗಾಗಲೇ ಸಾಕಷ್ಟು ಸಿನಿಮಾಗಳಲ್ಲಿ ಅವರ ಅಭಿನಯ ಇರಬಹುದು, ಅವ್ರ ಚಾರ್ಮ್ ನೀವು ನೋಡಿರ್ತೀರಾ. ಆದರೆ ಲ್ಯಾಂಡ್ಲಾರ್ಡಲ್ಲಿ ಏನು, ಯಾವ ಪಾತ್ರ, ಹೇಗೆ ಕಾಣಿಸ್ಕೊಳ್ತಾರೆ ಅನ್ನೋದಕ್ಕೆ ಅವರೇ ಉತ್ತರ ಕೊಡ್ತಾರೆ. ಮಹಂತೇಶ್ ಅವರೇ, 2026 ಸಾಕಷ್ಟು ಬ್ಯುಸಿ ಇದ್ದೀರಾ, ಹೇಗೆ ನಡೀತಿದೆ? ಇಲ್ಲ ಮ್ಯಾಮ್, ಗುಡ್, ಚೆನ್ನಾಗಿದ್ದೀನಿ. 2026 ಚೆನ್ನಾಗಿ ಹೋಗ್ತಾ ಇದೆ. ನನ್ನ ಜೊತೆಗೆ ಎಲ್ರಿಗೂ ಹೊಸ ವರ್ಷ ಹರುಷ ತರ್ತಾ ಇದೆ ಅಂತಲೇ ನಂಬಿದ್ದೀನಿ. ಲ್ಯಾಂಡ್ ಲಾರ್ಡ್ ನನ್ನ ಜೀವನದ 2026ನೇ ಬಹುಮುಖ್ಯವಾದ ಚಿತ್ರ. ಇದರಲ್ಲಿ ಒಂದು ಕುರಿಲಿಂಗ ಅನ್ನೋ ಒಂದು ಪಾತ್ರ ನಿಭಾಯಿಸಿದ್ದೀನಿ. ಇಷ್ಟು ದಿನ ನನ್ನ ಪಾತ್ರಗಳನ್ನ ಬೇರೆ ಬೇರೆ ಶೇಡಲ್ಲಿ ನೋಡಿದ್ದೀರಾ. ಅಂದರೆ ಈಗ ಫ್ರೆಂಚ್ ಬಿರಿಯಾನಿ, ಗುರು ಶಿಷ್ಯರು, ಟಗರು ಪಲ್ಯ ಎಲ್ಲ ಒಂದೊಂದು ಬೇರೆ ಬೇರೆ ವಿಭಿನ್ನವಾದ ಪಾತ್ರಗಳು ನೀವೆಲ್ಲ ನೋಡಿದ್ದೀರ. ಈ ಸಾರಿ ಫಾರ್ ದ ಚೇಂಜ್ ತುಂಬ ಎಮೋಷ್ನಲ್ ಆಗಿರೋ ಒಂದು ಕ್ಯಾರೆಕ್ಟ್ರು ಲ್ಯಾಂಡ್ ಲಾರ್ಡಲ್ಲಿ ಪ್ಲೇ ಮಾಡಿದ್ದೀನಿ. ಎಂಟರ್ಟೈನ್ಮೆಂಟ್ ಇರುತ್ತೆ, ಇಲ್ಲ ಅಂತಲ್ಲ, ಬಟ್ ಅದು ಮೀರಿ ಒಂದು ಭಾವನಾತ್ಮಕವಾದ ಪಾತ್ರ ಲ್ಯಾಂಡ್ ಲಾರ್ಡಲ್ಲಿ ನಿಭಾಯಿಸಿದ್ದೀನಿ ಅಂತಲೇ ಹೇಳ್ಬೋದು. ಅದು ಜನಕ್ಕೆ ಇಷ್ಟ ಆಗುತ್ತೆ ಅಂತಲೂ ನಂಬಿದ್ದೀನಿ. ಯಾಕಂದರೆ ಆ ಸಿನಿಮಾದ ಕಂಟೆಂಟು ಅಷ್ಟು ದೊಡ್ಡದಾಗಿದೆ. ಯಾಕೆಂದರೆ ಇಡೀ ಸಿನಿಮಾ ಯಾರೆಲ್ಲ ಇದ್ದಾರೆ ನಿಮಗೆ ಗೊತ್ತು. ಇಡೀ ಕನ್ನಡ ಇಂಡಸ್ಟ್ರಿನೇ ಈ ಸಿನಿಮಾದಲ್ಲಿದೆ ಅಂದರೆ ತಪ್ಪಾಗಲಾರ್ದು. ಅಷ್ಟು ಜನ ಆರ್ಟಿಸ್ಟ್ಗಳಿದ್ದಾರೆ. ಆ ಒಂದು ಸಿನಿಮಾದಲ್ಲಿ ನಾನು ಭಾಗವಾಗಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಹೆಮ್ಮೆ ಇದೆ. ಗುರು ಶಿಷ್ಯರ ಸಿನಿಮಾದಲ್ಲೂ ನೀವಿದ್ರಿ. ಜಡೇಶ್ ಸರ್ ಹಾಗೂ ನಿಮ್ಮ ಕಾಂಬಿನೇಷನ್ ಇರ್ಬೋದು. ಅಂದರೆ ಪ್ರತಿ ಸಿನಿಮಾ ಅವ್ರೇನಾದರೂ ಡೈರೆಕ್ಷನ್ಗೆ ಅಂತ ನಿಂತು ಬಿಟ್ಟರೆ ಎಲ್ಲ ಸಿನಿಮಾದಲ್ಲೂ ನೀವು ಇರ್ತೀರ ಅನ್ಸುತ್ತೆ. ಅದೇನೋ ನಮ್ಮ ಇಬ್ಬರ ಸ್ನೇಹ ಹಾಗೆ ಬಂದಿದೆ. ಯಾಕಂದರೆ ನನ್ನ ಒಬ್ಬ ನಟನಾಗಿ ಅಷ್ಟು ಅಚ್ಚುಕಟ್ಟಾಗಿ ಅವ್ರು ನೋಡ್ತಾರೆ. ನನ್ನ ಮೇಲೆ ಒಂದು ನಂಬಿಕೆ. ಮಹಂತೇಶ್ ಅವ್ರಿಗೆ ಯಾವುದೇ ಪಾತ್ರ ಕೊಟ್ಟರು ನಿಭಾಯಿಸ್ತಾರೆ. ಈ ಕಡೆ ಕಾಮಿಡಿ ಇರ್ಬೋದು, ಈ ಕಡೆ ಎಮೋಷನ್ ಇರ್ಬೋದು, ಯಾವ ಪಾತ್ರಕ್ಕಾದರೂ ತೂಗಬಲ್ಲ ಅನ್ನೋ ಒಂದು ನಂಬಿಕೆ ಅವರಲ್ಲಿರೋದ್ರಿಂದ ಅವರು ಬರೋ ಎಲ್ಲ ಸಿನಿಮಾಗಳಲ್ಲೂ ಒಂದೊಂದು ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು ನಾನು ಅವರು ಫಸ್ಟ್ ಥಿಂಗು. ಹಾಗೆ ಆ ವ್ಯಕ್ತಿ ಬಗ್ಗೆನೂ ನಾನು ಮಾತಾಡಲೇಬೇಕು. ಯಾಕೆಂದರೆ ಅವರು ಬರವಣಿಗೆ ಇದೆಯಲ್ಲ ಮ್ಯಾಮ್, ಅವರು ತುಂಬ ಓದ್ತಾರೆ ಆ್ಯಕ್ಚುಲಿ. ಅವರು ಪ್ರತಿ ಕತೆಗಳನ್ನ ನೋಡಿ ನೀವು ಸಿನಿಮಾ ನೋಡ್ಕೊಂಡು ಆಚೆ ಬಂದಾಗ ಆ ಸಿನಿಮಾ ಬಗ್ಗೆ ನೀವು ಅರ್ಧ ಗಂಟೆಯಿಂದ 1 ಗಂಟೆ ಡಿಸ್ಕಸ್ ಮಾಡ್ತೀರಾ. ಯಾಕಂದರೆ ಅವರು ಪಾತ್ರಗಳ ಪರಿಚಯ ಹಂಗೆ ಮಾಡ್ತಾರೆ. ಅಂದರೆ ಕತೆ ಜೊತೆಗೆ ಪಾತ್ರಗಳು ವೆಯ್ಟೇಜ್ ಇದೆ ಗೊತ್ತಾ. ಯಾವ ವಿಷಯನ ಯಾವ ಪಾತ್ರ ಹೇಳಿದರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಕ್ಲಾರಿಟೀಲಿ ಅವ್ರ ಕತೆಗಳನ್ನ ಬರೀತಾರೆ. ಆ ನಿಟ್ಟಿನಲ್ಲಿ ಲ್ಯಾಂಡ್ ಲಾರ್ಡ್ ಇದೆಯಲ್ಲ ಮ್ಯಾಮ್, ವಿಜಯ್ ಸರು ಇಲ್ಲಿವರೆಗೂ ಮಾಡದೇ ಇರೋವಂಥ ಒಂದು ಪಾತ್ರ ಇದು. ಸೊ ಅವ್ರ ಕೆರಿಯರಲ್ಲೇ ತುಂಬ ಬಿಗ್ಗೆಸ್ಟ್, ಅಂದರೆ ಏನು ಹೇಳ್ತಾರೆ, ಒನ್ ಆಫ್ ದಿ ಬೆಸ್ಟ್ ಸಿನಿಮಾ ಲ್ಯಾಂಡ್ ಲಾರ್ಡ್ ಆಗುತ್ತೆ. ಯಾಕಂದರೆ ಈ ಸಿನಿಮಾ ನೋಡಬೇಕು ಅಂತ ಸುಮಾರು ವಿಷಯಗಳಿದೆ, ನೋಡಲೇಬೇಕಾದಂಥ ವಿಷಯಗಳು. ಯಾಕಂದರೆ ಈ ಕಡೆ ರಾಜ್ ಬಿ ಶೆಟ್ಟಿ ಅವ್ರನ್ನ ನೀವು ಇಲ್ಲಿವರೆಗೂ ಹಂಗೆ ನೋಡೋಕ್ಕೆ ಚಾನ್ಸೇ ಇಲ್ಲ. ಆಮೇಲೆ ವಿಜಯ್ ಸರ್ ಆಗಿರ್ಬೋದು, ರಚಿತಾ ರಾಮ್ ಅವ್ರನ್ನಂತರೂ ನೀವು ಬಿಡಿ, ಅವ್ರನ್ನೆಲ್ಲ ಲೇಡಿ ಸೂಪರ್ ಸ್ಟಾರ್ ಅಂತ ಈಗ ಇತ್ತೀಚೆಗೆ ಎಲ್ಲರೂ ಕರೀತಾ ಇದ್ದಾರೆ. ಬಿಕಾಸ್ ಈ ಸಿನಿಮಾ ನೋಡಿದ್ಮೇಲೆ ಅನಿಸುತ್ತೆ ನಿಮಗೆ ರಿಯಲಿ ಲೇಡಿ ಸೂಪರ್ ಸ್ಟಾರ್ ಅಂತ. ಪ್ರತಿಯೊಬ್ಬರ ಪಾತ್ರಗಳು ಅಷ್ಟು ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ ಜಡೇಶು. ಸೊ ಅವ್ರು ಗೆಲ್ಲಬೇಕು ಅನ್ನೋದೇ ನನ್ನ ಆಸೆ. ಸರ್, ನೀವೇ ನೋಡೋದಾದರೆ ಚಿತ್ರರಂಗದಲ್ಲಿ ಅದರಲ್ಲೂ ಪ್ರಮುಖವಾಗಿ ಹೀರೋಯಿನ್ಸ್ ಅಂತ ಬಂದಾಗ ಒಂದು ಏಜ್ ಅಂತ ಇರುತ್ತೆ. ಅಲ್ಲಿವರೆಗೂ ಅವರು ಅವರವರ ಏಜ್ ತಕ್ಕಂಗೆ ಪಾತ್ರಗಳನ್ನ ಮಾಡ್ತಾ ಹೋಗ್ತಾರೆ. ಆದರೆ ರಚಿತಾ ಅವರು ಏಜ್ಗೂ ಮೀರಿ ಒಂದು ಪಾತ್ರವನ್ನು ಈ ಸಿನಿಮಾದಲ್ಲಿ ಅವರು ಚೂಸ್ ಮಾಡಿರುವಂಥದ್ದು. ಅದರಲ್ಲೇ ಗೊತ್ತಾಗುತ್ತೆ ಅವರು ಗ್ಲಾಮರ್ ಪಾತ್ರ ಅಥವಾ ಏನೋ ಬೇರೆ ಪಾತ್ರ ಬಂದ ತಕ್ಷಣ ಮಾತ್ರ ನಾನು ಮಾಡೋದಿಲ್ಲ, ಕಂಟೆಂಟ್ ಇರಬೇಕು ಸಿನಿಮಾದಲ್ಲಿ, ಕಂಟೆಂಟ್ ಇದ್ದರೆ ಮಾತ್ರ ನಾನು ಹಿಂದೆ ಹೋಗೋದು ಅಂತ. ಯಾಕಂದರೆ ಅವ್ರನ್ನೂ ನೀವು ಹೊಗಳ್ತಿದ್ರಿ. ಇಲ್ಲ, ರಚಿತಾ ರಾಮ್ ಮೇಡಮ್ ಬಗ್ಗೆ ಒಂದು ವಿಷಯ ನಾನು ಹೇಳೋದಾದರೆ, ಅವರು ಕಲಾವಿದೆಯಾಗಿ ಇಂಡಸ್ಟ್ರಿಗೆ ಬಂದಿದ್ದು. ಅವರು ಜರ್ನಿ ತೊಗೊಂಡ್ರೆ ಅವ್ರು ಮಾಡಿರೋ ಪಾತ್ರಗಳೆಲ್ಲ ಬ್ಯೂಟಿಫುಲ್, ಕ್ಯೂಟ್, ಬಬ್ಲಿ, ಹಂಬಲ್ನೆಸ್, ಈ ಥರದ ಪಾತ್ರಗಳನ್ನ ಮಾಡ್ಕೊಂಡೇ ಬಂದಿದ್ದಾರೆ. ಎಲ್ಲದಕ್ಕೂ ನ್ಯಾಯ ಒದಗಿಸಿದ್ದಾರೆ. ಫಸ್ಟ್ ಟೈಮು ಅವ್ರ ನಿರ್ಧಾರ ತುಂಬ ಸ್ಟ್ರಾಂಗಾಗಿ ತೊಗೊಂಡಿರೋದು. ಯಾಕೆಂದರೆ ಅವ್ರ ಏಜಿಗೂ ಮೀರಿದ ಪಾತ್ರ ಇವತ್ತು ಅವ್ರು ಮಾಡ್ತಾ ಇರೋದು. ನಿಮಗೆ ನಿಜವಾಗ್ಲೂ ಹೇಳ್ತೀನಿ, ಈ ಸಿನಿಮಾ ರಿಲೀಸ್ ಆದಾಗ ರಚಿತಾ ರಾಮ್ ಮೇಡಮ್ ಫ್ಯಾನ್ಸ್ಗಿದೆಯಲ್ಲ, ನೋಡೋಕ್ಕೆ ಹಬ್ಬ. ಅಷ್ಟು ಅದ್ಭುತವಾಗಿ ಸ್ಕ್ರೀನಲ್ಲಿ ಕಾಣಿಸ್ತಾರೆ. ಆಮೇಲೆ ಆ ಪಾತ್ರದ ತೂಕ ತುಂಬ ದೊಡ್ಡದಾಗಿದೆ. ಆ ವೆಯ್ಟೇಜ್ ಅನ್ನೋದೊಂದು ಇದೆಯಲ್ಲ, ನಿಂಗವ್ವ ಅನ್ನೋದು ಕ್ಯಾರೆಕ್ಟ್ರಿಗೆ ಆ ವೆಯ್ಟೇಜು ಅದ್ಭುತವಾಗಿ ತೂಗಿಸಿದ್ದಾರೆ ಮೇಡಮು. ಅವರು ಪರ್ಫಾರ್ಮೆನ್ಸು ಕೂಡ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಈಗ ಮಹಂತೇಶ್ ಅವ್ರಿಗೆ ಪ್ರತಿ ಸಿನಿಮಾದಲ್ಲೂ ಒಂದೊಂದು ಕ್ಯಾರೆಕ್ಟರ್ ಅಂತ ಬಂದಾಗ ಅವರ ಔಟ್ಲುಕ್ ಬಗ್ಗೆ ಎಷ್ಟು ಕ್ಯೂರಿಯಾಸಿಟಿ ಇರುತ್ತೆ, ಡೈರೆಕ್ಟರ್ ಹೆಂಗೆ ಚೇಂಜ್ ಮಾಡ್ಬೋದು ಅಂತ.
ಇಲ್ಲ ನನಗೆ ಒಂದೊಂದು ಸಾರಿ ಕ್ಯೂರಿಯಾಸಿಟಿ ಇರುತ್ತೆ. ಒಂದು ಪಾತ್ರ ನಾನು ಒಪ್ಕೊಂಡಿರ್ತೀನಿ, ಆ ಪಾತ್ರಕ್ಕೆ ಡಿಸೈನ್ ಅನ್ನೋದು ಬರುತ್ತೆ. ಈ ಪಾತ್ರಕ್ಕೆ ಈ ಡಿಸೈನ್ಗೆ ಹೋಗೋಣ, ಈ ಕಾಸ್ಟ್ಯೂಮ್ಸ್ಗೆ ಹೋಗೋಣ, ಈ ಥರ ಮೇಕ್ ಓವರ್ ಮಾಡೋಣ ಅಂತ ನಿರ್ದೇಶಕರು, ಆಮೇಲೆ ನಾನು ಕತೆ ಕೇಳಿ ಪಾತ್ರ ಒಪ್ಕೊಂಡಾಗ ಸರ್ ಇದು ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ಬಾಡಿ ಲ್ಯಾಂಗ್ವೇಜ್ಗೆ ಇದು ಪ್ಲಸ್ ಆಗುತ್ತೆ ಅಂತ ಡಿಸ್ಕಸ್ ಮಾಡಿಕೊಂಡು ಒಂದು ಔಟ್ಲುಕ್ನ ಪ್ರಿಪೇರ್ ಆಗ್ತೀನಲ್ಲ, ಆವತ್ತು ನನಗೆ ಭಾಳ ಖುಷಿ ಆಗುತ್ತೆ. ಸಿಗ್ತಾ ಇರೋ ಪಾತ್ರಗಳಿಗೂ ನಾನು ಅಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿರಲ್ಲ, ಬಟ್ ಅದೆಲ್ಲ ಸಿಗ್ತಾ ಇದೆ. ಗಾಡ್ ಕ್ರೇಜ್. ಇನ್ನು ನೀವು ಅಭಿನಯಿಸಿರುವಂಥದ್ದು ದುನಿಯಾ ವಿಜಯ್ ಸರ್ ಜೊತೆಗೆ ಅವ್ರ ಮಗಳು ಕೂಡ ಮಗಳ ಪಾತ್ರದಲ್ಲಿ ಮಾಡಿರೋದು. ಇಲ್ಲ, ಆ ಒಂದು ಕಾಂಬಿನೇಷನ್ ಸೀಕ್ವೆನ್ಸು ನಿಮಗೆ ಒರ್ಜಿನಲ್ ಅಪ್ಪ ಮಗಳ ಥರನೇ ಜೀವಿಸಿರೋದು ಅವರು. ಈಗ ಹೊರ್ಗಡೆನೂ ಮಗಳೇ, ಸಿನಿಮಾದಲ್ಲೂ ಮಗಳೇ, ಬಟ್ ಅವ್ರ ಕೆಮಿಸ್ಟ್ರಿ ಅಂದರೆ ಅಪ್ಪ ಮಗಳ ಆ ಬಾಂಧವ್ಯ, ಆ ಪ್ರೀತಿ ಇದೆಯಲ್ಲ, ಅಷ್ಟು ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ. ಆಮೇಲೆ ರಿತನ್ಯವ್ರ ಬಗ್ಗೆ ಹೇಳಬೇಕು ಅಂದರೆ ಅವ್ರ ಮೊದಲನೇ ಸಿನಿಮಾ ಅಂತ ಅನಿಸೋದಿಲ್ಲ, ಅಷ್ಟು ಬ್ಯೂಟಿಫುಲ್ಲಾಗಿ ಅವ್ರ ಕ್ಯಾರೆಕ್ಟರ್ನ ಕ್ಯಾರಿ ಮಾಡಿದ್ದಾರೆ. ಭಾಗ್ಯ ಅನ್ನೋ ಒಂದು ಪಾತ್ರ ಇದೆಯಲ್ಲ, ಅದು ಇಡೀ ಸಿನಿಮಾದ ಜೀವಾಳ. ಆ್ಯಕ್ಚುಲಿ ಆ ಜೀವ ಅದ್ಭುತವಾಗಿ ಜೀವಿಸಿದ್ದಾರೆ. ಈಗ ಮಹಾಂತೇಶ್ ಅವರು ಇಂಡಸ್ಟ್ರಿಯಲ್ಲಿ ಸುಮಾರು ವರ್ಷದಿಂದ ಇದ್ದಾರೆ. ಸೊ ಹಾಗಾಗಿ ಈ ಕಲಾವಿದರಿಗೆ ಈ ಒಂದು ವಿಚಾರ ಬಹಳಷ್ಟು ಸಮಸ್ಯೆ ಆಗುತ್ತೆ. ನೀವು ಆರಾಮಾಗಿ ಎಂಟರ್ಟೈನ್ ಕೂಡ ಮಾಡ್ಕೊಂಡಿರ್ತೀರ, ಆದರೆ ನಿಮ್ಮ ಪರಿಶ್ರಮದ ಹಿಂದೆ ಆ ಒಂದು ಸಕ್ಸಸ್ ಅನ್ನುವಂಥದ್ದು ಮಾತ್ರ ಜನ ನೋಡ್ತಾರೆ. ಫೇಲ್ಯೂರ್ಸ್ ಇರ್ಬೋದು, ಜೊತೆಗೆ ನೀವು ಪಟ್ಟಂತಹ ಸ್ಟ್ರಗಲ್ಸ್ ಇರ್ಬೋದು, ಯಾವುದೂ ಅವ್ರಿಗೆ ಕಾಣಿಸೋದಿಲ್ಲ. ಯಾಕಂದರೆ ಸಿನಿಮಾ ಅವ್ರಿಗೆ ಇಷ್ಟ ಆಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳ್ಬಿಡ್ತಾರೆ ಅಷ್ಟೇ. ಇಲ್ಲ ಮ್ಯಾಮ್, ಈಗ ನಾನು ಒಬ್ಬ ಕಲಾವಿದನಾಗಿ ಅನ್ನೋದಕ್ಕಿಂತಲೂ ಒಬ್ಬ ಮನುಷ್ಯನಾಗಿ ಮಾತಾಡ್ತೀನಿ. ನಾನು ಒಬ್ಬ ಮನುಷ್ಯನ, ಎಲ್ಲರದ್ದು ಇರೋದು ಒಂದೇ ಲೈಫು. ಆ ಲೈಫ್ನ ಎಂಜಾಯ್ ಮಾಡಬೇಕು ಅಷ್ಟೇ. ಇಲ್ಲಿ ಸಕ್ಸಸ್ಸು, ಫೇಲ್ಯೂರು, ದುಡ್ಡು ಇಲ್ದಿರ ಅದು ಯಾವುದು ಬರೋದೇ ಇಲ್ಲ. ಯಾಕಂದರೆ ಇರೋ ಒಂದು ಲೈಫು, ಇನ್ನು ಎಷ್ಟು ದಿನ ಬದುಕಿರ್ತೀನೋ ಗೊತ್ತಿಲ್ಲ. ಸೊ ಹಿಂಗಾಗಿ ಇರೋ ಲೈಫ್ನ ನೀಟಾಗಿ, ಖುಷಿಯಾಗಿ, ಸಂತೋಷವಾಗಿ ಇಟ್ಕೋಬೇಕಷ್ಟೇ. ಇವತ್ತು ಸಕ್ಸಸ್ ಇರುತ್ತೆ, ನಾಳೆ ಹೋಗುತ್ತೆ, ಮತ್ತು ನಾಡಿದ್ದು ಬರುತ್ತೆ, ಅದೆಲ್ಲ ಇದ್ದೇ ಇದೆ. ಯಾಕಂದರೆ ಲೈಫ್ ಅಂದಮೇಲೆ ಅಪ್ ಆ್ಯಂಡ್ ಡೌನ್ಸ್ ಕಾಮನ್. ಈಗ ನನ್ನ ವಿಷಯದಲ್ಲಿ ಏನಂದರೆ, ನಾನು ಖುಷಿಗೆ ಎನಿ ಟೈಮ್ ನಾನು ಖುಷಿಯಾಗೇ ಇರ್ತೀನಿ. ಅಂದರೆ ನಾನು ಪಾಸಿಟಿವ್ ವೈಬಲ್ಲೇ ಯಾವಾಗಲೂ ಬದುಕೋದು. ನನಗೆ ಕೆಲಸ ಸಿಗ್ತಾನೇ ಇದೆ, ಕೆಲಸ ಮಾಡ್ತಾನೇ ಇದ್ದೀನಿ. ಇನ್ನು ನೀವು ಹೇಳಿರೋ ಶೇಡಲ್ಲಿ ನಾನು ಇಲ್ಲ. ಸೊ ಹಿಂಗಾಗಿ ನಾನು ಯಾವುದನ್ನು ಮೈಂಡಿಗೆ ಹಾಕ್ಕೊಳ್ಳಲ್ಲ. ನಾನು ಕೆಲಸ ಬಂದಿದೆ, ಕೆಲಸ ಮಾಡ್ತೀನಿ. ಬಟ್ ಎಲ್ರಿಗೂ ರಿಯಾಲಿಟಿಲಿ ಒಂದು ಸತ್ಯ ಹೇಳೋದಾದರೆ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇರೋ ಒಂದು ಲೈಫು ನೀಟಾಗಿ ಹ್ಯಾಂಡ್ಲ್ ಮಾಡಿಕೊಂಡು ಖುಷಿಯಾಗಿ ಜಾಲಿಯಾಗಿ 4 ಜನದ ಜೊತೆ ಇರಬೇಕು. ಇದೇ ಸತ್ಯ, ಇದೇ ಅಲ್ಟಿಮೇಟ್. ಈಗ ಕೊನೆಯದಾಗಿ ನಿಮ್ಮ ಸಿನಿಮಾ ಏನೇನು ರಿಲೀಸ್ಗೆ ರೆಡಿ ಆಗಿರೋ ಅಂಥದ್ದು, ಜೊತೆಗೆ ಬೇರೆ ಸಿನಿಮಾಗಳು ಸಹ ಬರ್ತಾ ಇದೆ. ಇದು ಕಾಂಪಿಟ್ ಅಂತ ಅಲ್ಲ, ಕನ್ನಡ ಸಿನಿಮಾಗಳು ಬರ್ತಾ ಇದ್ದಾವೆ, ಹೌದು. ಆದರೆ ಜನರು ನಿಮ್ಮ ಸಿನಿಮಾಗೆ ಹೆಚ್ಚು ಒತ್ತು ಕೊಟ್ಟು ಈ ಕಡೆ ನಿಮ್ಮ ಗಮನ ಸೆಳಿಬೇಕಲ್ಲ. ನೀವು ಪ್ರೇಕ್ಷಕರ ಗಮನ ಹೇಗೆ ಸೆಳಿತೀರಾ ಈಗ ಅಂತ? ಮ್ಯಾಮ್, ಲ್ಯಾಂಡ್ ಲಾರ್ಡು ನಾನು ಹೇಳೋದು ಮ್ಯಾಮ್, ಇವತ್ತು ಪ್ರತಿ ಫ್ಯಾಮಿಲಿ ಕೂತು ನೋಡುವಂಥ ಸಿನಿಮಾ, ಅಷ್ಟು ವಿಷಯ ಇರೋವಂಥ ಸಿನಿಮಾ, ಆಮೇಲೆ ನಿನಗೆ ಪರ್ಸ್ನಲಾಗಿ ಕನೆಕ್ಟ್ ಆಗುವಂಥ ಸಿನಿಮಾ. ಸೊ ಹೀಗಾಗಿ ನಾನು ಕನ್ನಡ ಎಲ್ಲ ಸಿನಿಮಾಗಳನ್ನ ನೋಡಿ, ಅದು ನಮ್ಮ ಭಾಷೆ, ನಮ್ಮ ಇಂಡಸ್ಟ್ರಿಯ ಸಿನಿಮಾನ, ಅವ್ರ ಸಿನಿಮಾನೂ ನೋಡಿ, ನಮ್ಮ ಸಿನಿಮಾ ನೋಡಿ. ನಮ್ಮದು ಬೆಳಗ್ಗೆ ನೋಡಿದ್ರೆ ಅವ್ರಿಗೆ ಸಂಜೆ ನೋಡಿ. ಸೊ ಎಲ್ಲ ಸಿನಿಮಾಗಳು ಬೆಳೀಬೇಕು, ಎಲ್ಲರೂ ನೋಡಬೇಕು. ಯಾಕೆ ಆವಾಗಲೇ ಇಂಡಸ್ಟ್ರಿ ಉಳಿಯೋದು. ಅಭಿಮಾನಿಗಳಿದ್ದರೆ ಇಂಡಸ್ಟ್ರಿ ಇರುತ್ತೆ, ಇಲ್ಲಾಂದರೆ ಇಲ್ಲ. ಸೊ ಹೀಗಾಗಿ ನಮ್ಮ ಸಿನಿಮಾಗೆ ಪ್ರತ್ಯೇಕವಾಗಿ ನಾನು ಹೇಳೋದೇನು ಅಂದರೆ, ಸಿನಿಮಾ ಚೆನ್ನಾಗಿದೆ, ಈ ಸಿನಿಮಾ ಥಿಯೇಟ್ರಿಗೆ ಬಂದೇ ನೋಡಿ. ಆಮೇಲೆ ಈಗ ಸಿನಿಮಾ ಪ್ರೇಕ್ಷಕರಂತೂ ಒಂದಿಷ್ಟು ಜನ ಇರ್ತಾರಲ್ಲ, ಅವ್ರಿಗೆ ಹೇಳೋದು, ನಿಮ್ಗೇನೇನು ಬೇಕೋ ಸಿನಿಮಾದಲ್ಲಿ ಎಲ್ಲ ಅಂಶಗಳು ಇದರಲ್ಲಿದೆ. ಜೊತೆಗೆ ಒಂದು ಒಳ್ಳೆ ಕತೆ ಇದೆ, ಒಂದಿಷ್ಟು ಜೀವನದ ಜರ್ನಿಗಳಿದೆ, ಅದು ನಿನಗೆ ಕನೆಕ್ಟ್ ಆಗುವಂಥ ಸಿನಿಮಾ ಲ್ಯಾಂಡ್ ಲಾರ್ಡು. ಸೊ ಈ ಎಲ್ಲ ವಿಷಯಕ್ಕೂ ಥಿಯೇಟ್ರಿಗೆ ಬಂದು ನೋಡುವಂಥ ಸಿನಿಮಾ ಲ್ಯಾಂಡ್ ಲಾರ್ಡು. ಇದೇ ಜನವರಿ 23ಕ್ಕೆ ಥಿಯೇಟ್ರಿಗೆ ಬರ್ತಾಯಿದ್ದೀವಿ. ಮಿಸ್ ಮಾಡದೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಮಹಾಂತೇಶ್ ಅವರೇ, ಸಿನಿಮಾ ರಿಲೀಸ್ ಮಾಡೋದು ದೊಡ್ಡ ಟಾಸ್ಕ್ ಆಗಿದೆ. ಅದರ ಜೊತೆಗೆ ಪೈರಸಿ ಅನ್ನುವಂಥದ್ದು, ಇತ್ತೀಚೆಗಷ್ಟೇ ಸುದೀಪ್ ಅವರು ಯುದ್ಧಕ್ಕೆ ಕರೆ ಕೊಟ್ಟರು ಪೈರಸಿ ಮುಖಾಂತರ. ಅಂದರೆ ಪೈರಸಿ ವಿರುದ್ಧ ನಾವು ಹೋರಾಡೋಣ ಅನ್ನೋಂಥದ್ದನ್ನು ಹೇಳಿದರು. ಜೊತೆಗೆ ವಿಜಯಲಕ್ಷ್ಮಿ ಅವರು ಕೂಡ ಡೆವಿಲ್ ಸಿನಿಮಾದು ಪೈರಸಿ ಆಯಿತು ಸುಮಾರು, ಅದನ್ನು ಕೂಡ ಡಿಲೀಟ್ ಮಾಡಿಸಿದ್ರು ಲಿಂಕ್ಸು. 45 ಸಿನಿಮಾದು, ಯಾವ್ಯಾವ ಬಿಗ್ ಸಿನಿಮಾಸ್ ಇರ್ಬೋದು, ಬಿಗ್ ಸ್ಟಾರ್ಸ್ದು ಎಲ್ಲ ಸಿನಿಮಾಗಳು ಪೈರಸಿ ಕೂಡ ಆಗ್ತಿರುವಂಥದ್ದು. ಅಂದರೆ ಇಂಟರ್ವಲ್ ಬಿಟ್ಟ ತಕ್ಷಣ ಆಲ್ರೆಡಿ ಸಿನಿಮಾನೇ ಬಂದ್ಬಿಟ್ಟಿರುತ್ತೆ ಮೊಬೈಲ್ಗೆ. ಇಲ್ಲ ಮ್ಯಾಮ್, ಇದು ಪೈರಸಿ ಏನು ಬರ್ತಾ ಇದೆ ಮೂಮೆಂಟು, ಅವ್ನಿಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ. ಈ ಒಂದು ಕಾಂಟ್ರವರ್ಸಿ ತಂದಿಡ್ಬೇಕಂತಲೇ ಅವ್ರು ಮಾಡ್ತಾರೆ. ಕೆಲವೊಂದು ಟೀಮ್ಗಳಿರುತ್ತೆ, ನಾವೇನು ಮಾಡೋಕ್ಕಾಗಲ್ಲ, ಅದು ಮೀರಿ ನಾವು ಹೋರಾಡಲೇಬೇಕು ಸಿನಿಮಾಗೋಸ್ಕರ. ಸೊ ಅದನ್ನು ಎಷ್ಟು ತಡೆಯೋಕ್ಕೆ ಸಾಧ್ಯ ಅಷ್ಟು ತಡಿಲೇಬೇಕು. ಯಾಕಂದರೆ ಈಗ ಪೈರಸಿ ಮಾಡೋನು ಎಲ್ಲಿ ಇದ್ಕೊಂಡು ಮಾಡ್ತಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಅದು ಗೊತ್ತಾಗಿದ್ದರೆ ಇವತ್ತು ಅದು
ಥಿಯೇಟ್ರಲ್ಲಿ ಕೂತಿರ್ತೀರಾ, ಫ್ಯಾನ್ಸ್ ಜೊತೆ ನೀವು ಸಿನಿಮಾ ನೋಡ್ತಾ ಇರ್ತೀರಾ, ಬಟ್ ಎಲ್ಲೋ ಒಂದು ಕಡೆ ಏನೋ ಯಾವುದೋ ಒಂದು ಸೀನ್ ನಂಗೆ ತುಂಬ ಇಷ್ಟ ಆಯಿತು ಅಂದ್ಬಿಟ್ಟು ಅದನ್ನು ಕ್ಯಾಪ್ಚರ್ ಮಾಡ್ತಾರೆ, ಅದನ್ನು ಇನ್ಸ್ಟಾಗ್ರಾಮ್ಗೆ ಹಾಕ್ತಾರೆ, ಯೂಟ್ಯೂಬ್ಗೆ ಹಾಕ್ತಾರೆ, ಈ ರೀತಿ ಎಲ್ಲ ಮಾಡ್ತಾರೆ. ನಿಮ್ಮ ಕಣ್ಮುಂದೆ ನಡೆದಿರುವಂಥ ಘಟನೆ ಇದಾವ? ಇಲ್ಲ ಮ್ಯಾಮ್, ನಾವೇ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಸಿನಿಮಾ ರಿಲೀಸ್ ಆಗಿದೆ ಅಂದರೆ ಅವರು ಫ್ಯಾನ್ಸ್ ಆಗಿ ಆ ಒಂದು ಸಿನಿಮಾಗೆ ನಾನು ಹೋಗಿದ್ದೆ ಅನ್ನೋ ಒಂದು ಪ್ರೂಫ್ಗೆ ಅವ್ರೇನು ಮಾಡ್ತಾರೆ, ಖುಷಿಗೆ ಸಂತೋಷಕ್ಕೆ ಯಾವುದೋ ಒಂದು ಇಂಪಾರ್ಟೆಂಟ್ ಸೀನ್ನೇ ಅವರು ಇಂಟೆನ್ಷನ್ಲಿ ಮಾಡಿರೋಲ್ವೋ ಗೊತ್ತಿಲ್ಲ, ಬಟ್ ಅದ್ರ ಇಂಪ್ಯಾಕ್ಟು ಸಿನಿಮಾದವ್ರಿಗೆ ಆಗುತ್ತೆ ಅನ್ನೋದು ಅವ್ರಿಗೆ ಐಡಿಯಾ ಇಲ್ಲ ಪಾಪ. ಈಗ ನಾನು ಯಾರ ಪರವಾಗಿ ಮಾತಾಡಿದ್ರು ಇದನ್ನೇ, ಯಾಕಂದರೆ ಅವನು ಇವತ್ತು ಸೂಪರ್ ಸ್ಟಾರ್, ಅವನು ಫ್ಯಾನ್ ಆಗಿ ಆ ಒಂದು ಸೀಕ್ವೆನ್ಸ್ಲೇ ಇವತ್ತು ನಾನು ಸಿನಿಮಾಗೆ ಹೋಗಿದ್ದೆ ಆ ಒಂದು ಖುಷಿಗೆ ಹಾಕಿರ್ತಾನೆ ಅವನು. ಸೊ ಅದು ಅವ್ನ ತಪ್ಪೇ ಇರುತ್ತೆ, ಬಟ್ ಅವ್ನಿಗೆ ಗೊತ್ತಿಲ್ಲ ಅದು ಅಷ್ಟೇ. ಸೊ ಹಿಂಗಾಗಿ ಕೇಳ್ಕೊಳ್ಳೋದು ಒಂದೇ, ದಯವಿಟ್ಟು ಥಿಯೇಟ್ರಿಗೆ ಬಂದಮೇಲೆ ರೆಕಾರ್ಡ್ ಮಾಡಿ ಎಲ್ಲ ಹಾಕಬೇಡಿ ಪ್ಲೀಸ್, ರಿಕ್ವೆಸ್ಟ್ ಅಷ್ಟೇ. ಮಹಂತೇಶ್ ಅವರು ಹೇಳ್ತಾ ಇದ್ದಾರೆ, ಅದು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ಯಾರು ಥಿಯೇಟ್ರದು ನಕಲಿ ಅಂದರೆ ತುಂಬ ಕಷ್ಟಪಟ್ಟು ಎಲ್ಲರೂ ಪರಿಶ್ರಮ ಹಾಕಿ ಒಂದಷ್ಟು ಕೋಟಿ ಹಾಕಿ ಸಿನಿಮಾನ ನಿರ್ಮಾಣ ಮಾಡಿರ್ತಾರೆ, ಅವರ ಪರಿಶ್ರಮ ಕೂಡ ಹಿಂದೆ ಇರುತ್ತೆ. ಅದರ ಜೊತೆಗೆ ಪೈರಸಿ ಬೇಡ ಅನ್ನುವಂಥದ್ದು ಮಹಂತೇಶ್ ಅವರ ಕಳಕಳಿ ಮನವಿ. ಯಾಕೆಂದರೆ ನೀವು ಪೈರಸಿ ಮಾಡೋದ್ರಿಂದ ಅದೇನಾಗುತ್ತೆ, ಸಿನಿಮಾ ತಂಡಕ್ಕೆ ಮೋಸ ಆಗುತ್ತೆ. ಹೀಗಾಗಿ ನೀವೆಲ್ಲರೂ ಥಿಯೇಟ್ರ್ ಬಂದು ಸಿನಿಮಾ ನೋಡಿದ್ರೆ ಈ ತಂಡಗಳು ಇನ್ನೊಂದು 4 ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ಬೋದು. ನೀವು ಮಾಡೋ ಒಂದು ಚಿಕ್ಕ ಮಿಸ್ಟೇಕಿಂದ ತಂಡಕ್ಕೆ ಮೋಸ ಆಗೋದು ಬೇಡ ಅಂತ ನಾನು ಮನಸಾರ ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ಥಿಯೇಟ್ರ್ ಬಂದು ಸಿನಿಮಾ ನೋಡಿ ಅಂತಲೇ ಮನಸಾರ ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮ ಕೇಶದ ಗುಟ್ಟಿನ ರಹಸ್ಯ ಹೇಳಿ. ಎಲ್ಲರೂ ಅದೇ ಕೇಳ್ತಾ ಇದ್ದಾರೆ ಮೇಡಮ್, ಒಂದೇ ಮತ್ತು ಎಲ್ರಿಗೂ ಹೇಳ್ತಾ ಇರೋದು, ಸದ್ಯಕ್ಕೆ ನನಗೆ ಅನ್ನ ಆಗ್ತಾಯಿದೆ, ಕಾಪಾಡ್ಕೊಂಡಿದ್ದೀನಿ. ಸೊ ನನ್ನ ಬಾಡಿ ಲ್ಯಾಂಗ್ವೇಜ್ಗೆ ಅದು ಒಂಚೂರು ಪ್ಲಸ್ ಆಗಿರೋದ್ರಿಂದ, ನನ್ನ ಅಭಿನಯಕ್ಕೆ ಒಂಚೂರು ಪ್ಲಸ್ ಆಗಿರೋದ್ರಿಂದ ಇದ್ರ ಹಂಗೆಯೇ ಕಾಪಾಡ್ತಾ ಇದ್ದೀನಿ ಮೇಡಮ್, ಅದೇ ಗುಟ್ಟು. ಹುಡುಗರಿಗೆ ಕೂದಲು ಇನ್ನೂ ಏಜ್ ಆಗಿರಲ್ಲ, ಆಲ್ರೆಡಿ ಉದ್ರೋಗ್ಬಿಟ್ಟಿರುತ್ತೆ, ಬಟ್ ನೀವು ನೋಡಿ ನೀವು ಇನ್ನೂ ಅದು ನಿಮ್ಗೆ ಆ್ಯಕ್ಚುಲಿ ಪ್ಲಸ್ ಅಲ್ಲ, ಇಟ್ಸ್ ಲೈಕ್ ಬೋನಸ್ ಏನೋ. ಇಲ್ಲ, ಮೊನ್ನೆ ಒಬ್ರು ಆಂಟಿ ಹಂಗೆ ಕೇಳಿದ್ರು, ನಮ್ಮ ಹೆಣ್ಮಕ್ಳಿಗೂ ಹಿಂಗೆ ಕೂದಲು ಬರಲ್ಲ, ಏನು ಹಾಕಿ ಬೆಳೆಸ್ತೀರಿ ಕೂದಲಿಗೆ ಅಂತ. ಆಂಟಿ ಏನಿಲ್ಲ ಆಂಟಿ, ಮಾಮೂಲಿ ನಾರ್ಮಲ್ ಶಾಂಪು ಎಣ್ಣೆ ಹಾಕ್ತೀನಿ ಅದಷ್ಟೇ ಅಂತ. ನಮ್ಮ ಹೆಣ್ಮಕ್ಳು ಇಷ್ಟು ಚೆಂದಾಗಿ ಕೂದಲು ಬರಲ್ಲ ಅಂತ ಇದ್ರು. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು. ನೋಡಿ, ಹೇರ್ ಬ್ರ್ಯಾಂಡ್ ಪ್ರಮೋಷನ್ಗೆ ಯಾರಾದರೂ ಒಂದು ಮಾಡೆಲ್ ಹುಡುಕ್ತಿದ್ರೆ ಮಹಂತೇಶ್ ಅವರಿದ್ದಾರೆ. ಖಂಡಿತವಾಗ್ಲೂ ಬರ್ತೀನಿ, ಆ ಥರದ್ದು ಆಡಿದ್ರೆ ಕರೀರಿ, ಖಂಡಿತವಾಗ್ಲೂ ಬಂದು ಪ್ರಮೋಷನ್ ಮಾಡ್ತೀನಿ. ಓಕೆ, ಇದಿಷ್ಟು ನಟ ಮಹಂತೇಶ್ ಅವರ ಮಾತಾಗಿತ್ತು. ಲ್ಯಾಂಡ್ಲಾರ್ಡ್ ಸಿನಿಮಾ ಇದೇ ಜನವರಿ 23ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಸಹ ಥಿಯೇಟರ್ಗೆ ಬಂದು ನೋಡಬೇಕು ಅನ್ನುವಂಥದ್ದು ಚಿತ್ರತಂಡದ ಮನವಿಯಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.